ಈ ಒಂದು ವಿಡಿಯೋದಲ್ಲಿ ನಾರ್ಮಲ್ ಆಗಿರುವಂಥ ವಿಡಿಯೋನ ಹೈ ಕ್ವಾಲಿಟಿಯಾಗಿ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ 3 ಸ್ಟೆಪ್ಪಲ್ಲಿ ನಾನು ಹೇಳ್ಕೊಡ್ತೀನಿ. ಸೊ ಮೊದಲೇ ಸ್ಟೆಪ್ ಬಂದ್ಬಿಟ್ಟು ಅಲರ್ಟ್ ಮೋಷನಲ್ಲಿ. ಸೊ ಅಲರ್ಟ್ ಮೋಷನಲ್ಲಿ ನಾನು ನಿಮಗೆ 3 ರೀತಿಯಾಗಿರೋಂಥ ಒಂದು ಪ್ರೀಸೆಟ್ನ ಕೊಟ್ಟಿರ್ತೀನಿ. ಸೊ ಈ ರೀತಿ ಇರುತ್ತೆ, ಅಲ್ಲಿ ನೀವು 3 ರೀತಿಯಾದ ಪ್ರೀಸೆಟ್ನ ನೀವು ನೋಡ್ಬೋದು. ಸೊ ಇಲ್ಲಿ ನಾನು ಆಲ್ರೆಡಿ ಪ್ರೀಸೆಟ್ನ ಈ ರೀತಿ ಕೊಟ್ಟಿರ್ತೀನಿ, ನೋಡ್ತಾ ಇರ್ಬೋದು. ಸೊ ಓಕೆನಾ, ಇದು ಫಸ್ಟ್ CC ಇರುತ್ತೆ ಮತ್ತು ಇದು ಸೆಕೆಂಡ್ CC ಇರುತ್ತೆ. ಸೊ ಇದರಲ್ಲಿ ನಿಮ್ಗೆ ಯಾವುದು ಇಷ್ಟ ಆಗುತ್ತೆ ಲೈಕ್ ಏನು ಮಾಡಿ ಇವೆಲ್ಲವನ್ನು ಈ ಥರ ಫಸ್ಟ್ ಎಫರ್ಟ್ ಏನಿರುತ್ತೆ ಈ ಥರ ಲಾಂಗ್ ಪ್ರೆಸ್ ಮಾಡಿಕೊಂಡು, ಓಕೆನಾ, ಈ ಥರ ಲಾಂಗ್ ಪ್ರೆಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಳ್ರಿ. ಸೊ ಓಕೆನಾ, ಕಾಪಿ ಮಾಡ್ಕೊಂಡು ಬ್ಯಾಕ್ ಹೋಗಿ. ಸೊ ನಿಮ್ಗೆ ಯಾವ ಒಂದು ವೀಡಿಯೋ ಮಾಡಬೇಕು ನೋಡ್ಕೊಂಡಿದ್ರೆ ಪ್ಲಸ್ನ ಕೊಟ್ಕೊಂಡು ಮೀಡಿಯಾಕ್ಕೆ ಹೋಗಿ. ಸೊ ಇವಾಗ ನಾನು ಸಿಂಪಲ್ ಆಗಿ ಯಾವುದಾದ್ರೂ ಒಂದು ವೀಡಿಯೋನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೊ ಇದು ಇಮೇಜು ಸೊ ಈಗ ಒಂದು ಇಮೇಜನ್ನು ಸೆಲೆಕ್ಟ್ ಮಾಡ್ಕೊಳ್ರಿ. ಸೊ ವೀಡಿಯೋನ ಸೆಲೆಕ್ಟ್ ಮಾಡ್ಕೊಳ್ರಿ. ಲೈಕ್ ಈಗ ಒಂದು ವೀಡಿಯೋನ ಸೆಲೆಕ್ಟ್ ಮಾಡ್ಕೊಂಡೆ. ಸೊ ಒಂದು ವೀಡಿಯೋ ಮೇಲೆ ಪೇಸ್ಟ್ ಮಾಡಿ. ಓಕೆನಾ, ಇಲ್ಲಿ ನೋಡಿ. ಸೊ ನಾರ್ಮಲ್ಗೂ ಈಗ ಬಿಫೋರ್ಗೂ ತುಂಬ ಡಿಫ್ರೆಂಟ್ ಇರುತ್ತೆ. ಓಕೆನಾ, ಇಲ್ಲಿ ಯಾವುದು ಎಕ್ಸ್ಟ್ರಾ ಆ್ಯಡ್ ಆಗಿದೆ ಇದನ್ನು ಡಿಲೀಟ್ ಮಾಡ್ತೀನಿ. ಸೊ ಇಲ್ಲಿ ಏನು ಮಾಡಿ ಅಂತಂದರೆ ಈ ಸೈಜನ್ನು ಸ್ವಲ್ಪ 3/8 ಜಾಸ್ಟ್ ಕೊಟ್ಟು ಫಿಲ್ ಕಂಪೋಸಿಷನ್ ಏರಿಯಾ ಕೊಟ್ಕೊಡ್ರಿ. ಎಲ್ಲ ಸ್ವಲ್ಪ ಚಿಕ್ಕ ಸೈಜಲ್ಲಿ ಇರುತ್ತೆ ಅದನ್ನು. ಓಕೆನಾ, ಫಿಲ್ ಕಂಪೋಸಿಷನ್ ಏರಿಯಾ ಕೊಟ್ಕೊಂಡ್ರೆ ಸ್ವಲ್ಪ ದೊಡ್ಡದಾಗುತ್ತೆ ಈ ಥರ. ಓಕೆನಾ, ಎಲ್ಲವನ್ನು ಫುಲ್ ಕಂಪೋಸಿಷನ್ ಏರಿಯಾ ಕೊಟ್ಕೊಳ್ರಿ. ಇಲ್ಲಿ ನೋಡ್ತಾ ಇರಿ ಯಾವ ರೀತಿ ಅದು ಫುಲ್ ಕಂಪೋಸಿಷನ್ ಏರಿಯಾಗಿ ಐಕ್ವಾಲಿಟಿಯಾಗಿ ಆಗ್ತಾಯಿದೆ ಅಂತ ಹೇಳಿ. ಓಕೆನಾ, ಸೊ ಈ ರೀತಿಯಾಗಿ ಅದನ್ನು ಎಲ್ಲವನ್ನು ಫುಲ್ ಏರಿಯಾ ಕೊಟ್ಕೊಳ್ರಿ. ಸೊ ಇದು ಒಂದು ಫಸ್ಟ್ CC ಎಫರ್ಟ್. ಓಕೆ, ನಿಮಗೆ ಬೇರೆ CC ಎಫರ್ಟ್ 3 ಇರುತ್ತೆ, ಆದರೆ ಯಾವ್ದು ಬೇಕೋ ಅದನ್ನು ಯೂಸ್ ಮಾಡ್ಕೊಳ್ರಿ. ಇದು ಫಸ್ಟ್ ಮೆಥಡ್. ಓಕೆನಾ, ಸೊ ನಿಮಗೆ ಅದು ನಾರ್ಮಲ್ ಆಗಿರೋಂಥ ವೀಡಿಯೋನ ಸ್ವಲ್ಪ ಹೈ ಕ್ವಾಲಿಟಿ ಮಾಡುತ್ತೆ. ಇದು ಸೆಕೆಂಡ್ ಯಾವ ರೀತಿ ಮೆಥಡ್ ಅಂದರೆ, ಸೊ ಕ್ಯಾಪ್ ಕಟ್ಟಲ್ಲಿ ನಾನು ಹೈ ಕ್ವಾಲಿಟಿ ಮಾಡಿ ತೋರಿಸ್ತೀನಿ ಯಾವ ರೀತಿ ಅಂತ ಹೇಳಿ. ಆ ಕ್ಯಾಪ್ ಕಟ್ಟನ್ನು ನಾನು ಟೆಲಿಗ್ರಾಮಲ್ಲಿ ಮತ್ತು ವಾಟ್ಸಪ್ ಚಾನಲ್ ಎರಡರಲ್ಲೂ ಕೊಟ್ಟಿರ್ತೀನಿ. ಆರಾಮಾಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ನ್ಯೂ ವರ್ಷನು ಮತ್ತು VPN ಕೂಡ ನಾನು ಕೊಟ್ಟಿರ್ತೀನಿ. ಆ್ಯಸ್ ಯೂಸಲ್ ಇಲ್ಲಿ ಪ್ಲಸ್ನ ನ್ಯೂ ಪ್ರಾಜೆಕ್ಟ್ನ ಕ್ಲಿಕ್ ಮಾಡಿಕೊಡ್ರಿ. ಓಕೆನಾ, ಸ್ವಲ್ಪ ಸ್ಲೋ ಇದೆ ಯಾಕಂದರೆ ವಿಡಿಯೋ ಸ್ವಲ್ಪ ಹೇಗಾಗ್ತಿದೆ ಹಳೆ ಮೊಬೈಲು, ಅಡ್ಜಸ್ಟ್ ಮಾಡ್ಕೊಳ್ರಿ ಸ್ವಲ್ಪ. ಸೊ ಇದ್ರಲ್ಲಿ ಯಾವುದಾದ್ರೂ ಒಂದು ವೀಡಿಯೋನ ಸೆಲೆಕ್ಟ್ ಮಾಡ್ಕೊಳ್ತೀನಿ ನಾನೀಗ. ಸ್ವಲ್ಪ ಓಡ್ತಾ ಇದೆ, ಸ್ವಲ್ಪ ವೆಯ್ಟ್ ಮಾಡಿರಿ. ಸೊ ಈಗ ವಿಡಿಯೋ ಈ ರೀತಿ ಯಾವುದಾದ್ರೂ ನಾನು ಒಂದು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೊ ಈಗ ಇದೇ ವಿಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಓಕೆನಾ, ಜಸ್ಟ್ SD ಕೊಟ್ಟು ಹ್ಯಾಡ್ ಮಾಡ್ಕೊಳ್ತೀನಿ. ಓಕೆ, ಇಲ್ಲಿ ನೋಡ್ತಾ ಇರ್ಬೋದು ಹ್ಯಾಡ್ ಮಾಡ್ಕೊಂಡಿದ್ದೀನಿ. ಸೊ ಅಲ್ಲಿ ಏನು ಮಾಡಿರಿ ಅಂತಂದರೆ ಆ ಒಂದು ವೀಡಿಯೋನ ಸೆಲೆಕ್ಟ್ ಮಾಡ್ಕೊಡ್ರಿ. ಸೊ ಸೆಲೆಕ್ಟ್ ಮಾಡಿಕೊಂಡು ಸ್ವಲ್ಪ ಮುಂದೆ ಹಿಂಗೆ ಸ್ಲೈಡ್ ಮಾಡಿದ್ರೆ ಇಲ್ಲಿ ಅಡ್ಜಸ್ಟ್ಮೆಂಟ್ ಅಂತೇಳಿ ಒಂದು ಆಪ್ಷನ್ ಬರುತ್ತೆ. ಅಡ್ಜಸ್ಟ್ ಅಂತೇಳಿ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ವೀಡಿಯೋ ಕ್ವಾಲಿಟಿನ ಸೆಲೆಕ್ಟ್ ಮಾಡ್ಕೊಳ್ರಿ. ಸೊ ಇಲ್ಲಿ ಏನು ಮಾಡಿರಿ ಎನ್ಹೆನ್ಸ್ ಕ್ವಾಲಿಟಿ ಅಂತ ಇರುತ್ತೆ, ಅದನ್ನು ಫುಲ್ ಇದನ್ನು ಮಾರ್ಕ್ನ ಫುಲ್ ಕೊಟ್ಕೊಂಡು ಡನ್ ಕೊಟ್ಕೊಳ್ರಿ. ಓಕೆನಾ, ಇದು ಫಸ್ಟ್ ಮೆಥಡು. ಸೊ ಅದಾದನ್ನು ಮತ್ತೆ ಅಡ್ಜಸ್ಟ್ಗೆ ಹೋಗಿ. ಸೊ ಇಲ್ಲಿ ಏನು ಮಾಡಿರಿ ಫಿಲ್ಟರ್ಸ್ಗೆ ಹೋಗಿ. ಸೊ ಇಲ್ಲಿ ಒಂದು 4K ಅಂತ ಇರುತ್ತೆ, ಇದರಲ್ಲಿ ನಿಮ್ಗೆ ಎಷ್ಟು ಬೇಕೋ ಅದನ್ನು ಕೂಡ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಅದಾದಮೇಲೆ ಮತ್ತೆ ಅಡ್ಜಸ್ಟಿಗೆ ಬಂದುಬಿಟ್ಟು ಇಲ್ಲಿ ನಿಮಗೆ ಸ್ಯಾಚುರೇಷನ್ ಇರುತ್ತೆ. ಇದನ್ನು ಸ್ವಲ್ಪ ಅಂದರೆ ಒಂದು 80-90 ಕೊಟ್ಕೊಂಡು ಪರವಾಗಿಲ್ಲ, ನಿಮ್ಮ ಕ್ವಾಲಿಟಿ ಮೇಲೆ ಡಿಪೆಂಡ್. ಆಮೇಲೆ ಕ್ವಾಲಿಟಿನ ಸೆಲೆಕ್ಟ್ ಮಾಡ್ಕೊಂಡು ಇದನ್ನು ಕೂಡ ಸ್ವಲ್ಪ ಒಂದು 20 ಕೊಟ್ಕೊಳ್ರಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಬಿಫೋರ್ ಮತ್ತು ಆಫ್ಟರು ಎಷ್ಟು ಕ್ವಾಲಿಟಿಯಾಗಿ ಇದು ಆಗಿದೆ ಅಂತೇಳಿ. ಓಕೆನಾ, ಈ ರೀತಿಯಾಗಿ ಇನ್ನೂ ಕೂಡ ನೀವು ಅಡ್ಜಸ್ಟ್ಮೆಂಟ್ ಮಾಡಿದ್ರೆ ವೀಡಿಯೋ ಕ್ವಾಲಿಟಿಗೆ ಹೋಗಿ. ಸೊ ಇಲ್ಲಿ ಸುಮಾರು ಆಪ್ಷನ್ಸ್ ಇರುತ್ತೆ. ಓಕೆನಾ, ಇದನ್ನೆಲ್ಲವನ್ನು ನೀವು ಕೊಟ್ಕೊಂಡು ಕೂಡ ಇನ್ನೂ ಸಕ್ಕತ್ತಾಗುತ್ತೆ. ಓಕೆನಾ, ಜಸ್ಟ್ ಡನ್ ಕೊಟ್ಕೊಳ್ರಿ. ಸೊ ಇದು ಆಟೋಮೆಟಿಕ್ಕಾಗಿ ಇದು ಕೂಡ ಸ್ವಲ್ಪ ಬಿಫೋರ್ ಮತ್ತು ಬಿಫೋರ್ ತೋರಿಸ್ತೀನಿ ನೋಡಿ ಯಾವ ರೀತಿ ಇತ್ತು ಅಂತೇಳಿ. ಸೊ ಅಷ್ಟೇ ನೋಡ್ತಾ ಇರಿ ಬಿಫೋರ್ ಯಾವ ರೀತಿ ಆಗುತ್ತೆ ಅಂತೇಳಿ. ಸೊ ಓಕೆನಾ, ಇದು ಬಿಫೋರ್. ಓಕೆನಾ, ಇದು ಆಫ್ಟರ್. ಸೊ ಓಕೆ, ಮತ್ತು ಇನ್ನೂ ಅಡ್ಜಸ್ಟ್ಮೆಂಟಲ್ಲಿ ನಿಮಗೆ ಇನ್ನೊಂದು ವೀಡಿಯೋ ಕ್ವಾಲಿಟಿ ಫಿಲ್ಟರ್ಸಲ್ಲಿ ಇನ್ನೊಂದು 8K ಅಂತ ಇದೆ. ಸೊ ನೀವು ಅದನ್ನು ಕೂಡ ಹ್ಯಾಡ್ ಮಾಡ್ಬೋದು. ಓಕೆನಾ, ಇಲ್ಲಿ ನೋಡ್ತಾ ಇರ್ಬೋದು 8K ಯಾವ ರೀತಿ ಕಾಣಿಸುತ್ತೆ ಅಂತೇಳಿ. ಓಕೆನಾ, 8K ಕೂಡ ಹ್ಯಾಡ್ ಮಾಡ್ಬೋದು. ಇನ್ನೊಂದು ಕೂಡ ಇದೆ HD ಡಾರ್ಕ್ ಅಂತೇಳಿ, ಅದನ್ನು ಕೂಡ ನೀವು ಹ್ಯಾಡ್ ಮಾಡೋದು, ಅದು ಕೂಡ ಕ್ವಾಲಿಟಿ ಆಗಿರುತ್ತೆ. ಓಕೆನಾ, ಇದನ್ನು ಡನ್ ಕೊಟ್ಕೊಂಡು ಎಕ್ಸ್ಪೋರ್ಟ್ ಕೊಟ್ಕೊಂಡು ಸೇವ್ ಮಾಡ್ಕೊಳ್ರಿ. ಸೊ ಓಕೆನಾ, ಇಲ್ಲಿ ನೋಡ್ತಾ ಇರ್ಬೋದು ಎಕ್ಸ್ಪೋರ್ಟು ಕೊಟ್ಕೊಂಡು ಆರಾಮಾಗಿ ಸೇವ್ ಮಾಡ್ಕೊಳ್ರಿ ಈ ಥರ. ಸೊ ಅದಾದಮೇಲೆ ಇನ್ನೊಂದು ಮೆಥಡ್ ಏನು ಅಂತಂದರೆ ಆಲ್ಮೋಸ್ಟ್ ಆಗಿ ವಿಂಕ್ ಅಪ್ಲಿಕೇಶನ್. ಓಕೆನಾ, ವಿಂಕ್ ಅಪ್ಲಿಕೇಶನ್ ಇದಕ್ಕೂ ಕೂಡ ನೀವು VPNನ ಕನೆಕ್ಟ್ ಮಾಡಲೇಬೇಕು. ಓಕೆನಾ, ಆಮೇಲೆ VPN ಕನೆಕ್ಟ್ ಮಾಡ್ಕೊಂಡು ಇಮೇಜ್ ಕ್ವಾಲಿಟಿಗೆ ಹೋಗ್ಬಿಟ್ಟು ಸೊ ಅಲ್ಟ್ರಲ್ಲಿ ಟ್ರೈ ಮಾಡಿರಿ. ಸೊ ಅದಾದಮೇಲೆ ನಾನು ಹೇಳ್ದಂಗೆ ಯಾವುದಾದ್ರೂ ಒಂದು ವೀಡಿಯೋನ ಸೆಲೆಕ್ಟ್ ಮಾಡ್ಕೊಡ್ರಿ. ಸೊ ಓಕೆನಾ, ಈ ಥರ ಸೆಲೆಕ್ಟ್ ಮಾಡ್ಕೊಡ್ರಿ. ಸೊ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಅಲ್ಲಿ ನಿಮಗೆ ಒಂದು ಆಲ್ಮೋಸ್ಟ್ ಆಗಿ ಆಪ್ಷನ್ಸ್ ಕೇಳಿಸುತ್ತೆ. ಸೊ ಅದು ಪ್ರೊಸೆಸಿಂಗ್ ತೊಗೊಂಡು ಆಪ್ಷನ್ಸ್ ಕಳಿಸುತ್ತೆ. ಅಡ್ಜಸ್ಟ್ಮೆಂಟ್ ಮಾಡೋದು ಎಷ್ಟು ಇದೆಷ್ಟು ಸ್ಯಾಚುರೇಷನ್ ಅಂತೇಳಿ ಅದನ್ನು ನಿಮ್ಗೆ ಎಷ್ಟೆಷ್ಟು ಬೇಕಾಗುತ್ತೆ ಅಷ್ಟು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಸೀದಾ ಆರಾಮಾಗಿ ಇದು ಆಟೋಮೆಟಿಕ್ಕಾಗಿ ತೊಗೊಂಡಿದೆ. ಓಕೆನಾ, ಯಾಕಂದರೆ ನಾನು ಇಮೇಜ್ನ ತೊಗೊಂಡಿದ್ದೀನಿ, ನೀವು ವೀಡಿಯೋನ ತೊಗೊಂಡ್ರೆ ಅಲ್ಲಿ ಅದು ನಿಮಗೆ ತೋರಿಸುತ್ತೆ ಯಾವುದೇ ಬೇಕು ನಮಗೆ ಏನೇನು ಕತೆ ಅಂತೇಳಿ. ಈಗ ಸಿಂಪಲಾಗಿ ಒಂದು ವೀಡಿಯೋ ತೋರಿಸ್ತೀನಿ, ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೊ ಸೆಲೆಕ್ಟ್ ಮಾಡ್ಕೊಂಡಾಗ
ಸೊ ನಂದು ಇಂಟರ್ನೆಟ್ ಸ್ವಲ್ಪ ಸ್ಲೋ ಇದೆ, ಅದಕ್ಕೆ ಸೆಲೆಕ್ಟ್ ಆಗ್ತಿಲ್ಲ. ಓಕೆ, ನಾವು VPN ಕನೆಕ್ಟ್ ಮಾಡಿಕೊಂಡು ಸೇವ್ ಮಾಡ್ಕೊಳ್ರಿ. ಸೊ ಇಲ್ಲಿ ಇಂಪೋರ್ಟ್ ಆಗುತ್ತೆ. ಇಂಪೋರ್ಟ್ ಆದಮೇಲೆ ಇಲ್ಲಿ ಆಪ್ಷನ್ಸ್ ಕೇಳಿಸುತ್ತೆ, ಲೈಕ್ ಅದು ಎಷ್ಟಿರಬೇಕು, ಎಷ್ಟು HD ಮಾಡಬೇಕು ಅಂತೇಳಿ. ಸೊ ಸೇವ್ ಮಾಡಿಕೊಂಡು ಎಕ್ಸ್ಪೋರ್ಟ್ ಕೊಟ್ಕೊಳ್ರಿ. ಓಕೆ, ಸೊ ಟ್ರೈ ಮಾಡಿರಿ, ಯಾವ್ದು ಇಷ್ಟ ಆಗುತ್ತೆ ಅದನ್ನು ನಿಮ್ಗೆ ಇಷ್ಟ ಬಂದಿದ್ದು ಮಾಡ್ಕೊಳ್ರಿ.